ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮವನ್ನ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ ಗ್ರಾಮವನ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡ್ತೇನೆ, ಸರ್ಚ್ ಕೊಡ್ತೇನೆ. ಇಲ್ಲಿ ಈ ತರ ವೆಬ್ಸೈಟ್ ಓಪನ್ ಆಗ್ತಾ ಹೋಗುತ್ತೆ. ಈ ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಈ ತರ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಪೇಜ್ ಓಪನ್ ಆದಾಗ ಇಲ್ಲಿ ಏನಿಲ್ಲ, ನೀವು ಹೋಮ್ ಅಂತ ಸೆಲೆಕ್ಟ್ ಮಾಡಿ. ಹೋಮ್ ಅಂತ ಸೆಲೆಕ್ಟ್ ಮಾಡಿದಾಗ ಈ ತರ ಪಾಪಪ್ ಬರ್ತಾ ಹೋಗುತ್ತೆ. ಈ ಪಾಪಪ್ ಅಲ್ಲಿ ಏನಂತಂದ್ರೆ ಯಾವ ಜಿಲ್ಲೆಗಳಲ್ಲಿ ನೀವು ಗ್ರಾಮ ಒನ್ ಫ್ರಾಂಚೈಸಿಗೆ ಆನ್ಲೈನ್ ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ನೀವು ಕಲಬುರಗಿ, ಮೈಸೂರು ವಿಭಾಗದ ಜಿಲ್ಲೆಗಳು ಮಾತ್ರ ಈ ಗ್ರಾಮ ಒನ್ ಫ್ರಾಂಚೈಸಿ ರಿಜಿಸ್ಟ್ರೇಷನ್ಗೆ ಆನ್ಲೈನ್ ಅಪ್ಲೈ ಮಾಡ್ಬೋದು. ಮೈಸೂರು ವಿಭಾಗದವರು ಬಂದ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯವರು, ಚಾಮರಾಜನಗರದವರು, ಚಿಕ್ಕಮಗಳೂರು ಮತ್ತೆ ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಕಲಬುರಗಿ ವಿಭಾಗದಲ್ಲಿ ಬಂದ್ಬಿಟ್ಟು ಕಲಬುರಗಿ, ಕೊಪ್ಪಳ, ಯಾದಗಿರಿನವರು ಈ ಗ್ರಾಮ ಒನ್ ಫ್ರಾಂಚೈಸಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಇದು ಅಪ್ಲಿಕೇಶನ್ ಬಂದ್ಬಿಟ್ಟು 1ನೇ ತಾರೀಕಿಂದ ಮಾರ್ಚ್ 1ರಿಂದ ಮಾರ್ಚ್ 15ರ ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದಲ್ಲಿ ನೀವು ಹೆಲ್ಪ್ ಲೈನ್ ನಂಬರ್ ಇಲ್ಲಿ ಇದೆ, ಈ ಹೆಲ್ಪ್ ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂತ ಹೋಗ್ಬೋದು. ಈಗ ಗ್ರಾಮ ಒನ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಅಥವಾ ಗ್ರಾಮ ಒನ್ ಫ್ರಾಂಚೈಸಿನ ಪಡಿಬೇಕಂತಂದ್ರೆ ಯಾವೆಲ್ಲ ರಿಕ್ವೈರ್ಮೆಂಟ್ಸ್ ನಿಮ್ಗೆಲ್ಲ ಬೇಕಾಗುತ್ತೆ ಅಂತಂದು ನಿಮ್ಗೆಲ್ಲ ಗೊತ್ತಿರಂಗೆ, ಗ್ರಾಮ ಒನ್ ಫ್ರಾಂಚೈಸಿ ಬಂದ್ಬಿಟ್ಟು ವಿಲೇಜ್ ಗ್ರಾಮದವರು ಮಾತ್ರ ಆನ್ಲೈನ್ ಅಪ್ಲೈ ಮಾಡ್ಬೋದು. ಅರ್ಬನ್ ಏರಿಯಾ, ರೂರಲ್ ಏರಿಯಾದವರು ಮಾತ್ರ ಈ ಗ್ರಾಮವನ್ನ ಫ್ರಾಂಚೈಸಿನ ಪಡೆದುಕೊಳ್ಬಹುದು. ಈ ರೂರಲ್ ಏರಿಯಾದವರು ಈ ಗ್ರಾಮ ಒನ್ ಫ್ರಾಂಚೈಸಿನ ಪಡೆದುಕೊಳ್ಳಲಾಗೋದಿಲ್ಲ. ನಿಮ್ಗೆಲ್ಲ ಗೊತ್ತಿರಂಗೆ ಇದರಲ್ಲಿ ಪಾನ್ ಕಾರ್ಡ್ ಸರ್ವಿಸಸ್, ಮನಿ ಟ್ರಾನ್ಸ್ಫರು, ಎಲ್ಲ ತರ ರೀಚಾರ್ಜು, ಆಯುಷ್ಮಾನ್ ಕಾರ್ಡು, ಟ್ರೈನ್ ಟಿಕೆಟ್, ಪಾನ್ ಕಾರ್ಡು ಮತ್ತೆ ಇನ್ಶೂರೆನ್ಸ್, ಇನ್ನು ಬಹಳಷ್ಟು ಸೇವೆಗಳನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಲ್ಲಿ ಯಾವ ಕ್ರೈಟೀರಿಯಾನ, ಯಾವೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೀವು ಹೊಂದಿರಬೇಕಾಗಂತಂದು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಲ್ಲಿ ಕ್ರೈಟೀರಿಯಾ ಫಾರ್ ಬಿಕಮಿಂಗ್ ಗ್ರಾಮ ಒನ್ ಫ್ರಾಂಚೈಸಿ ಅಂತ ಇದೆ. ನಾನು ಹೇಳ್ದಂಗೆ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ ಮತ್ತೆ ಬಳ್ಳಾರಿ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ ಅಂಡ್ ವಿಜಯನಗರದ ಜಿಲ್ಲೆದವರು ಈ ಅಪ್ಲಿಕೇಶನ್ನ ಫ್ರಾಂಚೈಸಿಗೆ ಈ ಗ್ರಾಮವನ್ನ ಫ್ರಾಂಚೈಸಿಗೆ ಆನ್ಲೈನ್ ಅಪ್ಲೈ ಮಾಡಬಹುದು. ಇಲ್ಲಿ ಅಪ್ಲಿಕೆಂಟ್, ಇಲ್ಲಿ ನೋಡ್ರಿ ಕ್ರೈಟೀರಿಯಾ, ಯಾವೆಲ್ಲ ಕ್ರೈಟೀರಿಯಾ ಹೊಂದಿರಬೇಕು ಅಂತ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅಪ್ಲಿಕೆಂಟ್ ಬಂದ್ಬಿಟ್ಟು ಕರ್ನಾಟಕದ ನಿವಾಸಿ ಆಗಿರಬೇಕು ಮತ್ತು ಇಂಡಿಯಾದ ಸಿಟಿಸನ್ ಆಗಿರ್ಬೇಕು ಅಂತವ್ರು ಈ ಗ್ರಾಮವನ್ನ ಫ್ರಾಂಚೈಸಿನ ಆನ್ಲೈನ್ ಅಪ್ಲೈ ಮಾಡಬಹುದು. ಅಪ್ಲಿಕೆಂಟ್ ಒಬ್ಬ ಅಪ್ಲಿಕೆಂಟ್ ನ ಮಾತ್ರ ಇಂಡಿವಿಜುವಲ್ ಆಗಿ ಈ ಅಪ್ಲಿಕೇಶನ್ ನ ಹಾಕ್ಬೋದು. ನಿಮ್ಗೆ ಬೇರೆ ಬೇರೆ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು NGO ಕಂಪ್ನಿನವರು ಮತ್ತೆ ಬೇರೆ ತರದ ಬ್ಯಾಂಕ್ನವರು ಇವೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಹೋಗ್ತಾರೆ. ಇಲ್ಲಿ ಮಾತ್ರ ಇಂಡಿವಿಜುವಲ್ ಮಾತ್ರ ಹಾಕಿದ್ರೆ ಮಾತ್ರ ಅಪ್ಲಿಕೇಶನ್ ಮೂವ್ ಆಗ್ತಾ ಹೋಗುತ್ತೆ. ಬೇರೆ ತರದ NGO ಕಂಪ್ನಿನ ಮತ್ತೆ ಪಾರ್ಟ್ನರ್ಶಿಪ್ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಹೋಗುತ್ತೆ. ಅಪ್ಲಿಕೆಂಟ್ ಅಟ್ಲೀಸ್ಟ್ ಡಿಪ್ಲೊಮಾ ಆದ್ರೂ ಓದಿರ್ಬೇಕು, IT ಏನಾದ್ರೂ ಓದಿರ್ಬೇಕು, PUC ನಾದ್ರೂ ಓದಿರ್ಬೇಕು, ಅಥವಾ ಗ್ರಾಜುಯೇಟ್ ನ ಮಾಡಿರ್ಬೇಕು, ಗ್ರಾಜುಯೇಷನ್ ಆಗಿರ್ಬೇಕು, ಅಥವಾ ಗ್ರಾಜುಯೇಷನ್ ಕಿಂತ ಜಾಸ್ತಿ ಓದಿದ್ರು ನಡೆಯುತ್ತೆ. ಹೆಚ್ಚಿಗೆ ಓದಿದಷ್ಟು ಹೆಚ್ಚಿಗೆ ಆದ್ಯತೆ ಕೊಡ್ತಾ ಹೋಗ್ತಾರೆ. ಫ್ರಾಂಚೈಸಿನ ಸಿಗುವ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಅಪ್ಲಿಕೆಂಟ್ ಬಂದ್ಬಿಟ್ಟು ಕನ್ನಡದಲ್ಲಿ ಓದೋಕೆ ಬರೆಯೋಕೆ ಬರ್ತಿರ್ಬೇಕು. ಅಪ್ಲಿಕೆಂಟ್ಗೆ 2 ಲ್ಯಾಂಗ್ವೇಜ್, ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಟೈಪಿಂಗು ಬರ್ತಾ ಇರ್ಬೇಕಾಗತ್ತೆ. ಒಬ್ಬ ಅಪ್ಲಿಕೆಂಟ್ ಬಂದ್ಬಿಟ್ಟು ಒಂದೇ ಸೆಂಟರ್ಗೆ ಆನ್ಲೈನ್ ಅಪ್ಲೈನ ಮಾಡಬಹುದು. ಅಪ್ಲಿಕೆಂಟ್ ಬಂದ್ಬಿಟ್ಟು ಎಲ್ಲಾ ತರದ ಕ್ರಿಮಿನಲ್ ರೆಕಾರ್ಡ್ಸ್ ಗಳಿಂದ ಫ್ರೀ ಆಗಿರ್ಬೇಕು, ಅಂತವ್ರು ಮತ್ತ ಫ್ರಾಂಚೈಸಿ ನ ಅಪ್ಲೈ ಮಾಡಬಹುದು. ಇಲ್ಲಿ ನಾನು ಹೇಳ್ದಂಗೆ ಅವರು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನ ಹೊಂದಿರಬೇಕಾಗತ್ತೆ. ಅಪ್ಲಿಕೆಂಟ್ ಒಳ್ಳೆ ಎಲ್ಲಾ ತರದ IT ಅಥವಾ ನಾನ್ IT ಇನ್ಫ್ರಾಸ್ಟ್ರಕ್ಚರ್ ನ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಮಾತ್ರ ಗ್ರಾಮ ಒನ್ ಫ್ರಾಂಚೈಸಿನ ರಿಜಿಸ್ಟ್ರೇಷನ್ ನಲ್ಲಿ ನೀವು ಅಪ್ಲಿಕೇಶನ್ ನ ಹಾಕ್ಬೋದು. ಇಲ್ಲಿ ನೋಡ್ರಿ, ಆ ನಾನ್ IT ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ಯಾವ ಯಾವ ತರದ ರಿಕ್ವೈರ್ಮೆಂಟ್ಸ್ ಬೇಕು, ನೀವು ಗ್ರಾಮ ಒನ್ ಫ್ರಾಂಚೈಸಿನ ನೀವು ಪಡಿಬೇಕಂತಂದ್ರೆ ಯಾವೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಗ್ರಾಮವನ್ನ ಫ್ರಾಂಚೈಸಿ ಪಡಿಬೇಕಂತಂದ್ರೆ ರೋಡ್ ಸೈಡ್ ಅಲ್ಲಿ ಇರ್ಬೇಕಾಗತ್ತೆ, ಒಳ್ಳೆ ತರದ ಇಂಟರ್ನೆಟ್ ಫೆಸಿಲಿಟಿ ಹೊಂದಿರಬೇಕು, ಮತ್ತೆ ಬೇರೆ ಎಲ್ಲ ಯುಟಿಲಿಟೀಸ್ ನ ಹೊಂದಿರಬೇಕಾಗತ್ತೆ. ಇಲ್ಲಿ ನೋಡ್ರಿ, ಪಾರ್ಟಿಷನ್ ಇರ್ಬೇಕಾಗತ್ತೆ, ಎಲ್ಲ ಒಂದು ದೊಡ್ಡ ಸ್ಪೇಸೇ ಬೇಕಾ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಎರಡು ಮೂರು ತರದ ಕೌಂಟರ್ ನ ಹೊಂದಿರಬೇಕು. ಇಲ್ಲಿ ನೋಡ್ರಿ, 1ನೇ ಕೌಂಟರ್ ಬಂದ್ಬಿಟ್ಟು 100 ಸ್ಕ್ವೇರ್ ಫೀಟ್ ಏರಿಯಾ ಇರಬೇಕು. ಅಟ್ಲೀಸ್ಟ್ 4 ಜನ ಇರ್ತಕ್ಕ 4 ಜನ ಚೇರ್ ನಲ್ಲಿ ಕುತ್ಕೊಳ್ಳುವಂತ ವ್ಯವಸ್ಥೆ ಇರಬೇಕಾಗುತ್ತೆ. 2ನೇ ಪಾರ್ಟಿಷನ್ ಬಂದ್ಬಿಟ್ಟು 2ನೇ ಕೌಂಟರ್ ಬಂದ್ಬಿಟ್ಟು 200 ಸ್ಕ್ವೇರ್ ಫೀಟ್ ಜಾಗ ಇರ್ಬೇಕಾಗುತ್ತೆ. ಅಟ್ಲೀಸ್ಟ್ 5 ಜನ ಕುತ್ಕೊಳ್ಳುವಂತ ವ್ಯವಸ್ಥೆ ಇರಬೇಕಾಗುತ್ತೆ. ಆ ಗ್ರಾಮವನ್ನ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಆ ಗ್ರಾಮದಲ್ಲಿ ನಿಮ್ಗೆ ಅಟ್ಲೀಸ್ಟ್ 10,000 ಜನ ಇರಬೇಕಾಗುತ್ತೆ.
ಮತ್ತೆ ಥರ್ಡ್ ಕೌಂಟರ್ ಅಲ್ಲಿ ಬಂದ್ಬಿಟ್ಟು 300 ಸ್ಕ್ವೇರ್ ಫೀಟ್ ಏರಿಯಾ, ಮೂರನೇ ಕೌಂಟರ್ ಬಂದ್ಬಿಟ್ಟು 300 ಸ್ಕ್ವೇರ್ ಫೀಟ್ ಏರಿಯಾ, ಅಟ್ಲೀಸ್ಟ್ 6 ಜನ ಕೂತ್ಕೊಳ್ಳೋಂತ ಆಸನದ ವ್ಯವಸ್ಥೆ ಇರಬೇಕಾಗತ್ತೆ. ಬ್ರ್ಯಾಂಡಿಂಗ್ ಮಾಡ್ಬೇಕಾಗತ್ತೆ, ಎಲ್ಲಾ ತರದ ಕಲರ್ ಕೋಡಿಂಗ್ ಮಾಡ್ಬೇಕಾಗತ್ತೆ, ಎಲ್ಲಾ ತರದ ಮೊನೋಗ್ರಾಮ್, ನೇಮ್ ಬೋರ್ಡು, ಎಲ್ಲಾ ತರದ ಅಂಟಿಸತಕ್ಕಂತ ಎಲ್ಲ ಕೆಪಾಸಿಟಿ ಇರ್ಬೇಕಾಗತ್ತೆ. ಅಂತವ್ರು ಮಾತ್ರ ಅಪ್ಲೈ ಮಾಡ್ಬೇಕಾಗತ್ತೆ. ಎಲ್ಲಾ ತರದ ಗಾಳಿ ಆಡ್ತಕ್ಕಂತ ಜಾಗ ಮತ್ತೆ ಲೈಟು ಎಲ್ಲ, ಮತ್ತೆ ಪ್ರೆಮಿಸಸ್ ಬಂದ್ಬಿಟ್ಟು ಕ್ಲೀನ್ ಆಗಿ ನೀಟ್ ಇರ್ಬೇಕಾಗತ್ತೆ. ಮತ್ತೆ ಎಲ್ಲಾ ತರದ ಕೌಂಟರ್ ಟೇಬಲ್, ಆಪರೇಟರ್ ಚೇರು, ಪ್ರಿಂಟರು, ಮತ್ತೆ ವೇಟಿಂಗ್ ಚೇರು, CCTV ಕ್ಯಾಮ್ರಾ, LCD TV ಎಲ್ಲ ಇರಬೇಕಾಗತ್ತೆ. ಇಲ್ಲಿ ನೋಡ್ರಿ, IT ಇನ್ಫ್ರಾಸ್ಟ್ರಕ್ಚರ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರಂಗೆ ಒಂದು ಸೈಬರ್ ಸೆಂಟರ್ ಏನಾದ್ರು ಓಪನ್ ಮಾಡ್ಬೇಕಂತಂದ್ರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕಾಗತ್ತೆ. ಮಲ್ಟಿ ಫಂಕ್ಷನ್ ಪ್ರಿಂಟರ್ ಇರಬೇಕಾಗತ್ತೆ. ಬಯೋಮೆಟ್ರಿಕ್ ಕ್ಯಾಪ್ಚರ್, ನೀವು ಏನಾದ್ರು ಆನ್ಲೈನ್ ರೇಷನ್ ಕಾರ್ಡ್ ಏನಾದ್ರು ಅಪ್ಲಿಕೇಶನ್ ಹಾಕ್ತೀರಿ, ಅಥವಾ ನೀವೇನಾದ್ರೂ ಹಣ ಬಿಡಿಸ್ಬೇಕಂತಂದ್ರೆ ಈ ಆಧಾರ್ ಬಯೋಮೆಟ್ರಿಕ್ ಸ್ಕ್ಯಾನರ್ ಬೇಕಾಗುತ್ತೆ. ವೆಬ್ ಕ್ಯಾಮ್ರಾ ಇರಬೇಕಾಗುತ್ತೆ. ನೆಕ್ಸ್ಟ್ ಒಳ್ಳೆ ಫಾಸ್ಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕಾಗುತ್ತೆ. ಅದು ಬಿಟ್ಟು ಬೇರೆ ತರದ ಏನೇನೆಲ್ಲ ರಿಕ್ವೈರ್ಮೆಂಟ್ ಬೇಕಂತ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ನೋಡ್ರಿ, ಈ ಅಪ್ಲಿಕೇಶನ್ ನ ನೀವು ಸಬ್ಮಿಟ್ ಮಾಡ್ಬೇಕಂದ್ರೆ ಕೇವಲ ₹100 ಫೀಸ್ ನ ಪೇ ಮಾಡೋ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇನ್ ಕೇಸ್ ನಿಮ್ಗೆ ಏನೋ ಫ್ರಾಂಚೈಸಿ ಏನಾದ್ರು ಸಿಕ್ತಂತಂದ್ರೆ ನೀವು ಸೆಕ್ಯೂರಿಟಿ ಡೆಪಾಸಿಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪಾಪ್ಅಪ್ ಇಲ್ಲಿ ಬರ್ದಿದ್ದಾರೆ ನೋಡಿ, ರೆಡ್ ಮಾರ್ಕ್ ಅಲ್ಲಿ ಸಿಂಬಲ್ ಕೊಟ್ಟಿದ್ದಾರೆ. ಏನಂತಂದ್ರೆ ನೀವು ಮೊಜಿಲ್ಲಾ ಫೈರ್ ಫಾಕ್ಸ್ ಬ್ರೌಸರ್ ಮುಖಾಂತರ ನೀವು ಪೇಮೆಂಟ್ ಟ್ರಾನ್ಸಾಕ್ಷನ್ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು ಅಂತಂದು. ಹಾಗಾಗಿ ನೀವು ಅಪ್ಲಿಕೇಶನ್ ನ ಮೊಜಿಲ್ಲಾ ಫೈರ್ ಫಾಕ್ಸ್ ಅಪ್ಲಿಕೇಶನ್ ನಲ್ಲಿ ಹಾಕಿ. ಇಲ್ಲಿ ಏನಿಲ್ಲ, ನಿಮ್ಮ ಅಪ್ಲಿಕೆಂಟ್ ಹೆಸರನ್ನ, ಜೆಂಡರ್ ಯಾವ್ದಿದೆ, ಮೇಲ್ ಫಿಮೇಲ್ ಅಥವಾ ಬೇರೆ ಏನಾದ್ರು ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ID, ನೆಕ್ಸ್ಟ್ ಕ್ವಾಲಿಫಿಕೇಶನ್ ನ ಏನಿದೆ, ನಿಮ್ಮ 12th, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಅಂತ ಹೆಚ್ಚಿಗೆ ಹೋದಷ್ಟು ಹೆಚ್ಚಿಗೆ ಆದ್ಯತೆ ಕೊಡ್ತಾ ಹೋಗ್ತಾರೆ. ಡಿಸ್ಟ್ರಿಕ್ಟ್ ಯಾವುದು, ಯಾವ ಜಿಲ್ಲೆ ಇದೆ ಅಂತಂದು, ನೆಕ್ಸ್ಟ್ ತಾಲೂಕು ಯಾವ್ದು ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಗ್ರಾಮ ಪಂಚಾಯತ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂತಂದು ಕೊಡ್ತಾ ಹೋಗ್ತಾರೆ. ಇಲ್ಲೇನಿಲ್ಲ, 250 KB ಒಳಗಡೆ ಎಲ್ಲಾ ಸ್ಕ್ಯಾನ್ ಮಾಡಿರ್ತಕ್ಕಂತ JPG ಫಾರ್ಮೆಟ್ ಇರ್ತಕ್ಕಂತ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಪಾನ್ ಕಾರ್ಡ್ ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಹೋಗ್ಬೇಕಾಗುತ್ತೆ, ಸ್ಕ್ಯಾನ್ ಮಾಡಿರ್ತಕ್ಕಂತ. ಇಲ್ಲಿ ಕ್ಯಾನ್ಸಲ್ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಶಾಪ್ ನ ಪಿಕ್, ಇನ್ಸೈಡ್ ಔಟ್ಸೈಡ್ ಎರಡು ಫೋಟೋನ, ಇಮೇಜ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಶನ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸಬ್ಮಿಟ್ ಕೊಟ್ರೆ ಮುಂದಿನ ಏನೇನಾದ್ರೂ ಏನಾದ್ರೂ ಇದ್ರೆ ಅದನ್ನೆಲ್ಲ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಈ ಮುಖಾಂತರ ನೀವು ಗ್ರಾಮವನ್ನ ಫ್ರಾಂಚೈಸಿ ಬಿಡಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.